ಹಾಯ್ ನಮಸ್ತೆ ಎಲ್ರಿಗೂ. ಇದಾಗಿದೆ ನನ್ನ 5ನೇ ದಿನದ ಸಲೂನ್ ಲೈಫ್ ವಿಡಿಯೋ. ಸೊ ಬೆಳಗ್ಗೆ ಸಲೂನಿಗೆ ಬಂದೆ. ಒಂದು ಹೇರ್ ಸ್ಟೈಲಿಂಗ್ ಇತ್ತು ಇಲ್ಲೇ ಒಂದು ಅಪಾರ್ಟ್ಮೆಂಟಲ್ಲಿ, ಅದನ್ನು ಮುಗಿಸಿ ಮತ್ತೆ ಸಲೂನಿಗೆ ಬಂದೆ. ಅದಾದಮೇಲೆ 2 ಕ್ಯೂಟೀಸ್ ಬಂದಿದ್ದರು ಹೇರ್ ಕಟ್ಟಿಗೆ, ಅಕ್ಕ ತಂಗಿ ಇಬ್ಬರೂ. ಸೊ ಜಸ್ಟ್ ಹೇರ್ ಟ್ರಿಮ್ ಮಾಡಿ ಶೇಪ್ ಮಾಡಬೇಕಿತ್ತು. ಸೊ ಅದನ್ನು ಮಾಡ್ತಿದ್ದೆ. ಇದು ಬಂದು ಸೆಕೆಂಡ್ ಬೇಬಿ. ಅವಳು ನಗೋಕ್ಕೆ ರೆಡಿ ಇರಲಿಲ್ಲ ಆ್ಯಂಡ್ ಕೂದಲು ಮಾತ್ರ ಫುಲ್ ಲೈಕ್ ರಫ್ ಆ್ಯಂಡ್ ಟಫ್ ಆಗಿಬಿಟ್ಟಿತ್ತು. ಸೊ ಅದಕ್ಕೊಂದು ಶೇಪ್ ಕೊಡಬೇಕಿತ್ತು. ಸೊ ಐ ಸೈಡ್ ದಟ್ ಸ್ಮೈಲ್ ಮಾಡು ಅಂತ ಮಾಡಲ್ಲ ಅಂತ ಹೇಳಿ ಅವ್ರ ಅಕ್ಕ ನೋಡಿ ಅಲ್ಲಿ ಎಷ್ಟು ಖುಷಿಯಾಗಿ ಆಟಾಡ್ತಿದ್ದಾಳೆ. ಅವಳು ಹೇರ್ ಕಟ್ ಆಗಿದೆ ಆ್ಯಂಡ್ ಅವಳಿಗೆ ತುಂಬ ಇಷ್ಟ ಆಯಿತು ಅಂತ ಹೇರ್ ಕಟ್. ಇವಾಗ ಅವಳಿಗೆ ನಗ್ಬೇಕು ಅನ್ನಿಸ್ತಿದೆ, ಬಟ್ ಅವಳು ನಗ್ತಾನೇ ಇಲ್ಲ. ಓಕೆ, ಹೀಗೆ ಟೈಮ್ ಪಾಸ್ ಆಯಿತು. ಸಂಡೇ ಆಗಿದ್ದ ಕಾರಣ ಏನೋ ಗೊತ್ತಿಲ್ಲ, ಇವತ್ತು ಅಷ್ಟೊಂದು ಟೈಮ್ಸ್ ಇರಲಿಲ್ಲ. ಇವರಿಬ್ಬರು ಬಿಟ್ಟು ಇನ್ನೊಂದು 3-4 ಜನ ಜೆಂಟ್ಸ್ ಕ್ಲೈಂಟ್ಸ್ ಇದ್ದರು. ಫಸ್ಟ್ ಕ್ಯಾಮ್ರಾ ನೋಡಿ, ಇವಾಗ ಆ ವಿಡಿಯೋ ಎಲ್ಲ ನಾನು ತಗೊಳ್ಳಿಲ್ಲ. ಇದಾಗಿದೆ ಇವರಿಬ್ಬರದು ಹೇರ್ ಕಟ್ ಫೈನಲ್ ರಿಸಲ್ಟ್. ನಮ್ಮಲ್ಲಿ ಕಿಡ್ಸ್ ಹೇರ್ ಕಟ್ ಕೂಡ ಅವೈಲೇಬಲ್ ಇರುತ್ತೆ. ಲೈಕ್ ಫ್ಯಾಮಿಲಿ ಸಲೂನ್, ಪ್ರೊಫೆಷ್ನಲ್ ಸಲೂನ್. ಪಾಪುಗೆ ನಾನು ನಗೋ ಅಳೋಕ್ಕೆ ಶುರು ಮಾಡಿಬಿಟ್ಟು ಆಮೇಲೆ ನನಗೆ ಬೇಜಾರಾಯಿತು, ನಾನು ಯಾಕಾದರೂ ಹೇಳಿದ್ನು ಅಂತ. ಅದಾದಮೇಲೆ ಒಬ್ಬರು ಡಾಕ್ಟರ್ ಇದ್ದರು, ಅವ್ರಿಗೆ ಏರ್ ಥಿನ್ನಿಂಗ್ ಪ್ರಾಬ್ಲಮ್ ಇತ್ತು, ಜಸ್ಟ್ ಸಾಫ್ಟ್ ಲೇಯರ್ಸ್ ಕೊಡಬೇಕಿತ್ತು. ಸೊ ಆ ಹೇರ್ ಕಟ್ನ ಮುಗಿಸಿ ಮನೆಗೆ ಕೊಟ್ಟೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.